ಅಧಿಕಾರಿಗಳ ಒಂದು ಸಭೆ ಮಾಡಿದರು. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈದರು. ರೌಡಿಗಳಿಗೆ ಅಣ್ಣ ಅಂತೀರಾ, ರೌಡಿಗಳ ಮನೆಗೆ ಹೋಗ್ತೀರಾ ಊಟಕ್ಕೆ ಅಂತ. ಆದರೆ ಇವತ್ತು ಕಲಬುರಗಿಯ ಪೊಲೀಸ್ ಠಾಣೆಗಳು, ಕಚೇರಿಗಳು ಇವತ್ತು ಡೀಲ್ ಕೇಂದ್ರಗಳಾಗಿದ್ದಾವೆ. ಅದಕ್ಕೆ ಜ್ವಲಂತ ಉದಾಹರಣೆ ನಿನ್ನೆ ಸಿಕ್ಕಿದೆ. ಇವರೇ ಪೊಲೀಸರೇ ಹೇಳ್ತಾರೆ, ಅವನಿಗೆ 10 ಲಕ್ಷ ಕೊಟ್ಟು ನೀನು ನ್ಯಾಯ ಬಗೆಹರಿಸ್ಕೋ, 40 ಲಕ್ಷ ಕೊಟ್ಟು ನೀನು ನ್ಯಾಯ ಬಗೆಹರಿಸ್ಕೋ. ಇದು ಯಾವ ನ್ಯಾಯ ರೀ? ಎಲ್ಲಿದೆ ರೀ ಉಸ್ತುವಾರಿ ಮಂತ್ರಿಗಳೇ? ಹಿಂದಿನ ಪೊಲೀಸ್ ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈದ್ರಿ, ಇವತ್ತ್ಯಾರು ಈ ಪೊಲೀಸ್ ಅಧಿಕಾರಿಗಳಿಗೆ ಕಿವಿ ಹಿಂಡ್ತೀರಿ? ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಆಂದೋಲ ಶ್ರೀ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ ಅದರದ್ದೆಲ್ಲ ವರದಿ ಕೊಡಿ ಅಂತ ಪ್ರತಿ ಪೊಲೀಸ್ ಠಾಣೆಗೂ ಇವರು ಸಂದೇಶ ಕಳಿಸಿದ್ದಾರೆ. ನಾನು ಕಮಿಷನರ್ಗೆ ಹೇಳ್ತೀನಿ, ಪ್ರತಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿ ನೀವೇನಾದರೂ ತರಿಸ್ಕೊಂಡ್ರ? ಗುಪ್ತಚರ ಇಲಾಖೆಯಿಂದ ಮಾಹಿತಿ ಪಡೆದಿದ್ದೀರಾ? ನಿಮ್ಮದೇ ಅಧಿಕಾರಿಗಳು ಅನಧಿಕೃತವಾಗಿರುವಂತಹ ಇಸ್ಪೀಟ್ ಕ್ಲಬ್ಗಳನ್ನು ನಡೆಸ್ತಾ ಇದ್ದಾರೆ. ಸ್ಟೇಷನ್ ಬಜಾರ್ ಅಧಿಕಾರಿಗಳು ಧನ್ವಂತರಿ ಆಸ್ಪತ್ರೆ ಪಕ್ಕಕ್ಕೆ ಮತ್ತೆ ಇವರ ಹಿಂಬಾಲಕರು ಮನೆಗಳಲ್ಲಿ ಇಸ್ಪೀಟ್ ಕ್ಲಬ್ಗಳು ನಡೆಸ್ತಾ ಇದ್ದಾರೆ. ಆ ಇಸ್ಪೀಟ್ ಕ್ಲಬ್ನಿಂದ ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳಿಗೆ ಹಪ್ತಾ ಹೋಗ್ತಾ ಇದೆ. ಇದನ್ನು ಗಮನಿಸದೆ ಕಮಿಷನರ್ ಅವರು ನಮ್ಮ ಕೇಸ್ಗಳ ಬಗ್ಗೆ ಇವರು ಮಾಹಿತಿ ತೊಗೊಳ್ತಾರಂದರೆ ಯಾವ ಕಡೆ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಅತ್ಯಂತ ಶೋಚನೀಯ ಮತ್ತು ಖಂಡನೀಯವಾಗಿರುವಂಥದ್ದಿದೆ. ಇಂತಹ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.